ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ವಾರ್ ದಿನದಿಂದ ದಿನಕ್ಕೂ ಕೂಡ ಪೀಕಿಗೆ ಹೋಗ್ತಾ ಇದೆ, ಅಂದ್ರೆ ತೀವ್ರಗೊಳ್ತಾ ಇದೆ. ಯುದ್ಧದ ಬಗ್ಗೆ ಇವತ್ತು ಸಂಸತ್ನಲ್ಲಿ ಪ್ರಧಾನಿ ಮೋದಿ ಅವರು ಮಾತಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯಲ್ಲಿ ಮೋದಿ ಈ ಕುರಿತಂತೆ ಮಾತಾಡ್ತಾರೆ. ನಮ್ಮ ದೇಶದ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಇದು ತುಂಬಾ ಪ್ರಶ್ನೆ, ತುಂಬಾ ಕುತೂಹಲ. ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಇವತ್ತು ಮೋದಿ ಸ್ಪಷ್ಟನೆ ಕೊಡ್ತಾರೆ. ಪೆಟ್ರೋಲ್, ಡೀಸೆಲ್ ಅಂಡ್ LPG ಕೊರತೆ ಬಗ್ಗೆಯೂ ಇವತ್ತು ಏನಾಗ್ತಾ ಇದೆ, ಸೊಲ್ಯೂಷನ್ ಸಿಗ್ತಾ, ಎಲ್ಲವೂ ಸ್ಮೂತ್ ಗೋಯಿಂಗ, ಇವೆಲ್ಲದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಕೊಡ್ತಾರೆ ಮೋದಿ ಲೋಕಸಭೆಯಲ್ಲಿ. ಈಗ 2 ಗಂಟೆಗೆ ಇನ್ನೊಂದು 3/4 ಗಂಟೆ ಬಾಕಿ ಇದೆ. ಪ್ರಧಾನಿ ಮೋದಿ ನಮ್ಮ ದೇಶದ ನಿಲುವು ಯಾರ ಪರ, ಯಾವ ದೇಶದ ಪರ ಅಥವಾ ಶಾಂತಿ ಪರವ, ಇವೆಲ್ಲವೂ ಅನೌನ್ಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅದು ಹರ್ಮೋಸ್ ಜಲಸಂಧಿ ದಾಟಿದೆ ಭಾರತದ 2 LPG ಹಡಗುಗಳು. ಜಗ್ವಸಂತ್ ಮತ್ತು ಪೈನ್ ಗ್ಯಾಸ್ ಎಂಬ 2 ಹಡಗುಗಳು ಭಾರತದತ್ತ ಧಾವಿಸ್ತಾ ಇವೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನಿಂದ ಹಡಗು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೋಮವಾರ ಬೆಳಗಿನ ಜಾವ ಹಡಗುಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಇರಾನ್ನ IRGC ಕೊಟ್ಟಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಗಾಕೊಂಡಿದ್ವು 2 ಹಡಗುಗಳು ಈಗ ಭಾರತದತ್ತ ಸೇಫ್ ಆಗಿ ಬರ್ತಾ ಇದ್ದಾವೆ. ದೇಶದಲ್ಲಿ LPG ಕೊರತೆಗೆ ಅಂತ್ಯ ಹಾಡೋಕೆ ಕೇಂದ್ರ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿತ್ತು. ಸಂಸತ್ನಲ್ಲಿ ವಿಪಕ್ಷಗಳ ಸವಾಲಿಗೆ ಪ್ರತ್ಯುತ್ತರ ಕೊಡೋಕು ಕೂಡ ಮೋದಿ ಸರ್ಕಾರ ಕ್ರಮ ವಹಿಸ್ತಾ ಇದೆ. ಹಂಗ ನೋಡೋದಾದ್ರೆ ಈ ಹರ್ಮೋಸ್ ಜಲಸಂಧಿಯ ಪ್ರಕಾರ ಎಲ್ಲಾ ದೇಶದ ಹಡಗುಗಳು ಇಷ್ಟು ಸ್ಮೂತ್ ಆಗಿ ಬರ್ತಾ ಇಲ್ಲ. ಹಾಗಾಗಿ ಇರಾನ್ ಮತ್ತು ನಮ್ಮ ದೇಶದ ನಡುವಿನ ಸಂಬಂಧ, ಇಸ್ರೇಲ್ ಮತ್ತು ನಮ್ಮ ದೇಶದ ನಡುವೆ ಇರುವಂತಹ ಒಪ್ಪಂದ, ಇವೆಲ್ಲವೂ ಮ್ಯಾಟರ್ ಆಗುತ್ತೆ ಇವತ್ತು. ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲೀಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಇವತ್ತು 2 ಗಂಟೆಯ ಭಾಷಣ ಎಷ್ಟು ಕುತೂಹಲ ಮೂಡಿಸ್ತಾ ಇದೆ. 2 ದೇಶದ ಯುದ್ಧದ ವಿಚಾರದಲ್ಲಿ ನಮ್ಮ ನಿರೀಕ್ಷೆ ಅಥವಾ ನಮ್ಮ ದೇಶದ ಸ್ಟ್ಯಾಂಡ್ ಏನಾಗಿರ್ಬೋದು ಅನ್ನುವಂತಹ ಕುತೂಹಲ ಇಲ್ಲಿ ತನಕ ಇತ್ತು. ಅದಕ್ಕೆ ಬ್ರೇಕ್ ಬೀಳೋ ಟೈಮ್ ಅಂತೀನಿ. ಖಂಡಿತ ವಿದ್ಯಾ, ಏನಂದ್ರೆ ಭಾರತದ ನಿಲುವು ಈ ಯುದ್ಧದ ಕುರಿತಾಗಿ ಏನು ಅನ್ನೋದು ಮಹತ್ವದ ಒಂದು ಪ್ರಶ್ನೆ ಆಗುತ್ತೆ. ಅದು ಕೂಡ ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ಸಂಸತ್ನಲ್ಲಿ ಮಾತ್ರ ಅಲ್ಲ, ಸಂಸತ್ನ ಹೊರಗೂ ಕೂಡ ವಿಪಕ್ಷಗಳು ಸರ್ಕಾರವನ್ನ ಇದೇ ವಿಚಾರವಾಗಿ ಪ್ರಶ್ನೆ ಮಾಡ್ತಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗಿರುವಂತಹ ಒಂದು LPG ತೈಲ ಇರ್ಬೋದು, ಅದರ ಒಂದು ಲಭ್ಯತೆ ಎಷ್ಟು ಮಟ್ಟಿಗಿದೆ ದೇಶದಲ್ಲಿ ಅನ್ನೋ ಪ್ರಶ್ನೆಗೆ ಈಗ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತಾಡೋದಕ್ಕೆ ಮುಂಚೆನೆ ಒಂದು ಉತ್ತರ ಸಿಗ್ತಾ ಇದೆ. ಏನಂದ್ರೆ ಯಾವುದೇ ದೇಶಗಳ ಹಡಗುಗಳ ಸಾಗಾಟಕ್ಕೆ ಅನುಮತಿ ಸಿಗದಲ್ಲೇ ಇದ್ರೂ ಕೂಡ ಭಾರತದ ಹಡಗುಗಳಿಗೆ ಮತ್ತೆ ಚೀನಾದ ಹಡಗುಗಳಿಗೆ ಪ್ರಮುಖವಾಗಿ ನಮ್ಗೆ ಅವಕಾಶ ಸಿಗ್ತಾ ಇದೆ. IRGCಯ ಒಂದು ಸಮ್ಮತಿ ಮೇರೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನಿದೆ, ಒಂದು ಇರಾನ್ ಸೇನೆಯ ಮುಖ್ಯಸ್ಥರಾಗಿರುವಂತಹ ಅವ್ರ ಕಡೆಯಿಂದನೇ ಅನುಮತಿ ಸಿಕ್ಕಿರೋ ಪ್ರಕಾರ ಜಗ್ವಸಂತ್ ಮತ್ತೆ ಪೈನ್ ಗ್ಯಾಸ್ ಅನ್ನೋ 2 ಹಡಗುಗಳು ಇವಾಗ ಭಾರತದತ್ತ ಬರ್ತಾ ಇದಾವೆ. ಜೊತೆಗೆ ಇನ್ನೇನು ಪೆಟ್ರೋಲಿಯಂ ತೈಲ ಇದೆ, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅವುಗಳ ಲಭ್ಯತೆಗೆ ಭಾರತ ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನ ಮಾಡ್ಕೊಂಡಿದೆ. LPG ವಿಚಾರವಾಗಿ ಹರ್ಮುಸ್ ಜಲಸಂಧಿಯಿಂದನೇ ಅತಿ ಹೆಚ್ಚು ಈ ಹಿಂದೆ ಬರ್ತಿತ್ತಾದ್ರೂ ಕೂಡ ಇದೀಗ ಏನೊಂದು ಹರ್ಮುಸ್ ಜಲಸಂಧಿ ಬ್ಲಾಕ್ ಆಗೋದಕ್ಕೆ ಮುಂಚೆನೆ ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡ ಕಾರಣದಿಂದಾಗಿ ಅಮೆರಿಕಾದಿಂದನೂ LPG ಗ್ಯಾಸ್ ಭಾರತಕ್ಕೆ ಬರ್ತಾ ಇದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ LPG ಸಮಸ್ಯೆಗೆ ಒಂದು ಅಂತ್ಯ ಆಡೋ ಸಾಧ್ಯತೆಗಳಿದೆ. ಈ ಎಲ್ಲಾ ವಿಚಾರಗಳು ಕೂಡ ಇವತ್ತಿನ ಒಂದು ಪ್ರಧಾನಿ ಮೋದಿ ಅವರ ಭಾಷಣದಲ್ಲಿ ಪ್ರತಿಬಿಂಬಿತ ಆಗ್ಬೋದು. ಜೊತೆಗೆ ಇನ್ನು ಏನೊಂದು ಅಯಾತುಲ್ಲಾ ಖಮೇನಿ ಅವ್ರ ನಿಧನರಾದ್ರು, ಆ ನಂತರ ಭಾರತದ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ವಲ್ಪ ವಿಳಂಬ ಆಯ್ತು. ಭಾರತ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಿಲ್ಲ. ಜೊತೆಗೆ ಏನೊಂದು ಶಿಯಾ ಮುಸ್ಲಿಮರ ನಾಯಕರಾಗಿದ್ರು, ಅವರ ಒಂದು ನಿಧನಕ್ಕೆ ಸಂತಾಪ ಸೂಚಿಸದೆ ಭಾರತ ಇಸ್ರೇಲ್ ಪರ ನಿಂತಿದೆ ಅಂತ ಏನು ವಿಪಕ್ಷಗಳು ಆರೋಪ ಮಾಡ್ತಿದ್ವು, ಅದಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಇವತ್ತಿನ ಒಂದು ಭಾಷಣದಲ್ಲಿ ಸ್ಪಷ್ಟವಾದಂತಹ ಒಂದು ತಿರುಗೇಟನ್ನ ನೀಡೋ ನಿರೀಕ್ಷೆ ಇದೆ ವಿದ್ಯಾ. ಥ್ಯಾಂಕ್ ಯು ದಿಲೀಪ್.